ಮುಂದೆ ದಾದಾ ಸಾಹೇಬ್ ಫಾಲ್ಕೆ ಸೇವಾ ರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ಟರು. ಅದು ಅಷ್ಟೇ, ಅದನ್ನು ತೊಗೋಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಈ ಫಿಲ್ಮನ್ನು ಹುಟ್ಟಾಕಿದ್ರು. ಈ ಫಿಲ್ಮ್ ಅನ್ನೋದನ್ನು ಹುಟ್ಟಾಕಿದವರೇ ದಾದಾ ಸಾಹೇಬ್ ಅವರು. ಅವರಿಗೆ ಕೊನೆಗೆ ಎಂಥ ಗತಿ ಬಂತು, ಅವರನ್ನು ಯಾರೂ ಗುರುತಿಸಲೇ ಇಲ್ಲ. ನಮ್ಮ ಜನ ಯಾರು ಅವರನ್ನು ಗುರುತಿಸಲಿಲ್ಲ. ಇಂಡಸ್ಟ್ರಿಯಲ್ಲಿರೋರು ಮರ್ತೇ ಬಿಟ್ಟರು. ಅವರಿದ್ದರೂ ಸಹಿತ ಅವರನ್ನು ಮರ್ತೇ ಬಿಟ್ಟರು. ಅವರ ಹೆಸರಲ್ಲಿ ಮಾತ್ರ ಪ್ರಶಸ್ತಿ ಕೊಡ್ತಾರೆ. ಸೊ ಇದು ನಮ್ಮ ಒಂದು ಮನುಷ್ಯನ ಒಂದು ಏನು ಬುದ್ಧಿ ಅಂತ ಮರೆಯೋ ಬುದ್ಧಿ ಅಂತ ಅನಿಸುತ್ತೆ. ಸೊ ಅವರನ್ನು ನಾವು ಯಾರು ನಮಗೆ ಶುರು ಮಾಡಿಕೊಟ್ರೋ, ಬುನಾದಿ ಹಾಕಿದ್ರು, ನಾವು ತಳಹದಿನೇ ಮರೆತು ಬಿಟ್ರೆ ಹೇಗೆ? ಅದೇ ಸರಿ ಇಲ್ಲ ಅಂದರೆ ಹೇಗೆ? ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿರ್ಬೋದು. ಎಲ್ಲೋ ಕೇಳಿದ್ದೆ ನಾನು, ಅವರು ಏನು ಪಾತ್ರ ಮಾಡೋದಕ್ಕೆ ಯಾವ ಹೆಂಗಸೂ ಒಪ್ಕೊಳ್ಳಿಲ್ವಂತೆ. ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ 1827 ಪಾತ್ರ ಮಾಡೋಕ್ಕೆ ಯಾರೂ ಒಪ್ಕೊಳ್ಳಿಲ್ಲ ಅಂದಾಗ ತನ್ನ ಹೆಂಡ್ತಿನೇ ನೀನು ಪಾತ್ರ ಮಾಡು ಅಂತ ಮಾಡಿಸಿದ್ರಂತೆ. ಸೊ ಎಂಥ ವ್ಯಕ್ತಿ ಇರ್ಬೋದು ಅವರು. ಆಮೇಲೆ ಎಲ್ಲರೂ ಬಂದರು, ಸಿನಿಮಾ ನಟಿ, ಅದು ಇದು ಕಲಾವಿದೆ ಅಂತ ಅಂದ್ಕೊಂಡು ಎಲ್ಲರೂ ಬಂದರು. ಅವರನ್ನು ಹೆಂಗೆ ಮರಿತೀರಾ ನೀವು? ನಾವು ಯಾರಾದರೂ ಜ್ಞಾಪಿಸ್ಕೋತೀವ ಅವ್ರನ್ನ ಅಲ್ವಾ? ಅದು ನಾವು ಮಾಡೋ ತಪ್ಪು ಅಂತ ನಂಗೆ ಅನಿಸುತ್ತೆ. ಮುಂದೆ ದಾದಾ ಸಾಹೇಬ್ ಫಾಲ್ಕೆ ಸೇವಾ ರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ಟರು. ಅದು ಅಷ್ಟೇ, ಅದನ್ನು ತೊಗೋಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಈ ಫಿಲ್ಮನ್ನು ಹುಟ್ಟಾಕಿದ್ರು. ಈ ಫಿಲ್ಮ್ ಅನ್ನೋದನ್ನು ಹುಟ್ಟಾಕಿದವರೇ ದಾದಾ ಸಾಹೇಬ್ ಅವರು. ಅವರಿಗೆ ಕೊನೆಗೆ ಎಂಥ ಗತಿ ಬಂತು, ಅವರನ್ನು ಯಾರೂ ಗುರುತಿಸಲೇ ಇಲ್ಲ. ನಮ್ಮ ಜನ ಯಾರು ಅವರನ್ನು ಗುರುತಿಸಲಿಲ್ಲ. ಇಂಡಸ್ಟ್ರಿಯಲ್ಲಿರೋರು ಮರ್ತೇ ಬಿಟ್ಟರು. ಅವರಿದ್ದರೂ ಸಹಿತ ಅವರನ್ನು ಮರ್ತೇ ಬಿಟ್ಟರು. ಅವರ ಹೆಸರಲ್ಲಿ ಮಾತ್ರ ಪ್ರಶಸ್ತಿ ಕೊಡ್ತಾರೆ. ಸೊ ಇದು ನಮ್ಮ ಒಂದು ಮನುಷ್ಯನ ಒಂದು ಏನು ಬುದ್ಧಿ ಅಂತ ಮರೆಯೋ ಬುದ್ಧಿ ಅಂತ ಅನಿಸುತ್ತೆ. ಸೊ ಅವರನ್ನು ನಾವು ಯಾರು ನಮಗೆ ಶುರು ಮಾಡಿಕೊಟ್ರೋ, ಬುನಾದಿ ಹಾಕಿದ್ರು, ನಾವು ತಳಹದಿನೇ ಮರೆತು ಬಿಟ್ರೆ ಹೇಗೆ? ಅದೇ ಸರಿ ಇಲ್ಲ ಅಂದರೆ ಹೇಗೆ? ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿರ್ಬೋದು. ಎಲ್ಲೋ ಕೇಳಿದ್ದೆ ನಾನು, ಅವರು ಏನು ಪಾತ್ರ ಮಾಡೋದಕ್ಕೆ ಯಾವ ಹೆಂಗಸೂ ಒಪ್ಕೊಳ್ಳಿಲ್ವಂತೆ. ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ 1827 ಪಾತ್ರ ಮಾಡೋಕ್ಕೆ ಯಾರೂ ಒಪ್ಕೊಳ್ಳಿಲ್ಲ ಅಂದಾಗ ತನ್ನ ಹೆಂಡ್ತಿನೇ ನೀನು ಪಾತ್ರ ಮಾಡು ಅಂತ ಮಾಡಿಸಿದ್ರಂತೆ. ಸೊ ಎಂಥ ವ್ಯಕ್ತಿ ಇರ್ಬೋದು ಅವರು. ಆಮೇಲೆ ಎಲ್ಲರೂ ಬಂದರು, ಸಿನಿಮಾ ನಟಿ, ಅದು ಇದು ಕಲಾವಿದೆ ಅಂತ ಅಂದ್ಕೊಂಡು ಎಲ್ಲರೂ ಬಂದರು. ಅವರನ್ನು ಹೆಂಗೆ ಮರಿತೀರಾ ನೀವು? ನಾವು ಯಾರಾದರೂ ಜ್ಞಾಪಿಸ್ಕೋತೀವ ಅವ್ರನ್ನ ಅಲ್ವಾ? ಅದು ನಾವು ಮಾಡೋ ತಪ್ಪು ಅಂತ ನಂಗೆ ಅನಿಸುತ್ತೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.